ಪಾಕಿಸ್ತಾನ ವರ್ಸಸ್ 5 ಶತ್ರುಗಳು. ಪಾಪಿ ಪಾಕಿಸ್ತಾನಕ್ಕೆ ಶತ್ರುಗಳು ಒಬ್ಬರ ಇಬ್ಬರ, ಸುತ್ತಮುತ್ತ ಇರೋರೆಲ್ಲ ಶತ್ರುಗಳೇ. ಅಫ್ಘಾನಿಸ್ತಾನವೂ ಶತ್ರುನೇ, ಬಲಕ್ಕೆ ಎಡಕ್ಕೆ ನೆತ್ತಿ ಮೇಲೆ ಎಲ್ಲರೂ ಶತ್ರುಗಳೇ. ಪಾಕಿಸ್ತಾನದ ಒಳಗೂ ಇದೆ ದೊಡ್ಡ ಶತ್ರು ಸೈನ್ಯ. ಪಾಕಿಸ್ತಾನದ ಪೂರ್ವ ಭಾಗದಲ್ಲಿ ಭಾರತ ಸೇನೆ ಇದೆ. ಭಾರತ ಸಾಂಪ್ರದಾಯಿಕ ವೈರಿ ಬಿಡಿ. ಪಾಕಿಸ್ತಾನದ ನೆತ್ತಿ ಮೇಲಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಸೇನೆ ಕೂಡ ಪಾಕ್ ಅನ್ನ ಹೆಂಗ್ ಹೊಡೆದಾಕ್ಬೇಕು ಅಂತ ಕಾಯ್ತಾ ಇದೆ. ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿ ಇರಾನ್ ಸೇನೆ ಇದೆ. ಈಗ ಇರಾನ್ಗೂ ಪಾಕಿಸ್ತಾನಕ್ಕೂ ಆಗ್ ಬರಲ್ಲ. ಪಾಕ್ ಒಳಗಿದ್ದಾರೆ ಬಲೂಚ್ ಟಿಟಿಪಿ ಯೋಧರು. ಬಲೂಚ್ ಸ್ವತಂತ್ರ ಬಲೂಚ್ಗಾಗಿ ಅವ್ರ ನಿರಂತರ ಹೋರಾಟ ನಡೀತಾನೆ ಇದೆ. ಸದ್ಯ ಪಾಕಿಸ್ತಾನವನ್ನ ಅಫ್ಘಾನ್ ಪಡೆ ಕಾಡ್ತಾ ಇದೆ. ಉತ್ತರಿಸಲಾಗದೆ ಒದ್ದಾಡ್ತಾ ಇದ್ದಾರೆ, ಓಡ್ತಿದ್ದಾರೆ ಪಾಕಿಸ್ತಾನ ಯೋಧರು. ಪಾಕಿಸ್ತಾನದ ಒಳಗಡೆ ಸೃಷ್ಟಿಯಾಗ್ತಾ ಇದೆ ಹೊಸ ದೇಶ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಬಲೂಚಿ ಸೈನಿಕರು. ಟಿಟಿಪಿ ಉಗ್ರರಿಗೆ ಪಾಕ್ ತಾಲಿಬಾನ್ನಿಂದ ಸಹಾಯವೂ ಕೂಡ ಇದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ಭಯ ಇರೋದು. ಟಿಟಿಪಿಗೆ ಉತ್ತರಿಸಲಾಗದೆ ಹೈರಾಣಾಗಿ ಹೋಗಿದೆ ಪಾಕಿಸ್ತಾನ. ಅಮೆರಿಕಕ್ಕೆ ಏರ್ ಸ್ಪೇಸ್ ಕೊಟ್ಟಿದ್ದಕ್ಕೆ ಇರಾನ್ ಕೆರಳಿ ಹೋಗಿದೆ. ಒಂದ್ ಕೈ ನೋಡ್ಕೋತೀವಿ ಅಂತ ಹೇಳಿ IRGC ಪಡೆ ಹೇಳಿದೆ. ಇದೆಲ್ಲದರ ಮಧ್ಯೆ ಭಾರತ ಎಂಟ್ರಿ ಕೊಟ್ರೆ ಪಾಕ್ ಖತಮ್. ಪಾಕ್ ನಾಟಕ್ ಬಂದ್, ಖೇಲ್ ಖತಮ್ ಆಗುತ್ತೆ. ಪಾಕಿಸ್ತಾನ ವರ್ಸಸ್ 5 ಶತ್ರುಗಳು. ಪಾಪಿ ಪಾಕಿಸ್ತಾನಕ್ಕೆ ಶತ್ರುಗಳು ಒಬ್ಬರ ಇಬ್ಬರ, ಸುತ್ತಮುತ್ತ ಇರೋರೆಲ್ಲ ಶತ್ರುಗಳೇ. ಅಫ್ಘಾನಿಸ್ತಾನವೂ ಶತ್ರುನೇ, ಬಲಕ್ಕೆ ಎಡಕ್ಕೆ ನೆತ್ತಿ ಮೇಲೆ ಎಲ್ಲರೂ ಶತ್ರುಗಳೇ. ಪಾಕಿಸ್ತಾನದ ಒಳಗೂ ಇದೆ ದೊಡ್ಡ ಶತ್ರು ಸೈನ್ಯ. ಪಾಕಿಸ್ತಾನದ ಪೂರ್ವ ಭಾಗದಲ್ಲಿ ಭಾರತ ಸೇನೆ ಇದೆ. ಭಾರತ ಸಾಂಪ್ರದಾಯಿಕ ವೈರಿ ಬಿಡಿ. ಪಾಕಿಸ್ತಾನದ ನೆತ್ತಿ ಮೇಲಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಸೇನೆ ಕೂಡ ಪಾಕ್ ಅನ್ನ ಹೆಂಗ್ ಹೊಡೆದಾಕ್ಬೇಕು ಅಂತ ಕಾಯ್ತಾ ಇದೆ. ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿ ಇರಾನ್ ಸೇನೆ ಇದೆ. ಈಗ ಇರಾನ್ಗೂ ಪಾಕಿಸ್ತಾನಕ್ಕೂ ಆಗ್ ಬರಲ್ಲ. ಪಾಕ್ ಒಳಗಿದ್ದಾರೆ ಬಲೂಚ್ ಟಿಟಿಪಿ ಯೋಧರು. ಬಲೂಚ್ ಸ್ವತಂತ್ರ ಬಲೂಚ್ಗಾಗಿ ಅವ್ರ ನಿರಂತರ ಹೋರಾಟ ನಡೀತಾನೆ ಇದೆ. ಸದ್ಯ ಪಾಕಿಸ್ತಾನವನ್ನ ಅಫ್ಘಾನ್ ಪಡೆ ಕಾಡ್ತಾ ಇದೆ. ಉತ್ತರಿಸಲಾಗದೆ ಒದ್ದಾಡ್ತಾ ಇದ್ದಾರೆ, ಓಡ್ತಿದ್ದಾರೆ ಪಾಕಿಸ್ತಾನ ಯೋಧರು. ಪಾಕಿಸ್ತಾನದ ಒಳಗಡೆ ಸೃಷ್ಟಿಯಾಗ್ತಾ ಇದೆ ಹೊಸ ದೇಶ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಬಲೂಚಿ ಸೈನಿಕರು. ಟಿಟಿಪಿ ಉಗ್ರರಿಗೆ ಪಾಕ್ ತಾಲಿಬಾನ್ನಿಂದ ಸಹಾಯವೂ ಕೂಡ ಇದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ಭಯ ಇರೋದು. ಟಿಟಿಪಿಗೆ ಉತ್ತರಿಸಲಾಗದೆ ಹೈರಾಣಾಗಿ ಹೋಗಿದೆ ಪಾಕಿಸ್ತಾನ. ಅಮೆರಿಕಕ್ಕೆ ಏರ್ ಸ್ಪೇಸ್ ಕೊಟ್ಟಿದ್ದಕ್ಕೆ ಇರಾನ್ ಕೆರಳಿ ಹೋಗಿದೆ. ಒಂದ್ ಕೈ ನೋಡ್ಕೋತೀವಿ ಅಂತ ಹೇಳಿ IRGC ಪಡೆ ಹೇಳಿದೆ. ಇದೆಲ್ಲದರ ಮಧ್ಯೆ ಭಾರತ ಎಂಟ್ರಿ ಕೊಟ್ರೆ ಪಾಕ್ ಖತಮ್. ಪಾಕ್ ನಾಟಕ್ ಬಂದ್, ಖೇಲ್ ಖತಮ್ ಆಗುತ್ತೆ. ಪಾಕಿಸ್ತಾನ ವರ್ಸಸ್ 5 ಶತ್ರುಗಳು. ಪಾಪಿ ಪಾಕಿಸ್ತಾನಕ್ಕೆ ಶತ್ರುಗಳು ಒಬ್ಬರ ಇಬ್ಬರ, ಸುತ್ತಮುತ್ತ ಇರೋರೆಲ್ಲ ಶತ್ರುಗಳೇ. ಅಫ್ಘಾನಿಸ್ತಾನವೂ ಶತ್ರುನೇ, ಬಲಕ್ಕೆ ಎಡಕ್ಕೆ ನೆತ್ತಿ ಮೇಲೆ ಎಲ್ಲರೂ ಶತ್ರುಗಳೇ. ಪಾಕಿಸ್ತಾನದ ಒಳಗೂ ಇದೆ ದೊಡ್ಡ ಶತ್ರು ಸೈನ್ಯ. ಪಾಕಿಸ್ತಾನದ ಪೂರ್ವ ಭಾಗದಲ್ಲಿ ಭಾರತ ಸೇನೆ ಇದೆ. ಭಾರತ ಸಾಂಪ್ರದಾಯಿಕ ವೈರಿ ಬಿಡಿ. ಪಾಕಿಸ್ತಾನದ ನೆತ್ತಿ ಮೇಲಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಸೇನೆ ಕೂಡ ಪಾಕ್ ಅನ್ನ ಹೆಂಗ್ ಹೊಡೆದಾಕ್ಬೇಕು ಅಂತ ಕಾಯ್ತಾ ಇದೆ. ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿ ಇರಾನ್ ಸೇನೆ ಇದೆ. ಈಗ ಇರಾನ್ಗೂ ಪಾಕಿಸ್ತಾನಕ್ಕೂ ಆಗ್ ಬರಲ್ಲ. ಪಾಕ್ ಒಳಗಿದ್ದಾರೆ ಬಲೂಚ್ ಟಿಟಿಪಿ ಯೋಧರು. ಬಲೂಚ್ ಸ್ವತಂತ್ರ ಬಲೂಚ್ಗಾಗಿ ಅವ್ರ ನಿರಂತರ ಹೋರಾಟ ನಡೀತಾನೆ ಇದೆ. ಸದ್ಯ ಪಾಕಿಸ್ತಾನವನ್ನ ಅಫ್ಘಾನ್ ಪಡೆ ಕಾಡ್ತಾ ಇದೆ. ಉತ್ತರಿಸಲಾಗದೆ ಒದ್ದಾಡ್ತಾ ಇದ್ದಾರೆ, ಓಡ್ತಿದ್ದಾರೆ ಪಾಕಿಸ್ತಾನ ಯೋಧರು. ಪಾಕಿಸ್ತಾನದ ಒಳಗಡೆ ಸೃಷ್ಟಿಯಾಗ್ತಾ ಇದೆ ಹೊಸ ದೇಶ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಬಲೂಚಿ ಸೈನಿಕರು. ಟಿಟಿಪಿ ಉಗ್ರರಿಗೆ ಪಾಕ್ ತಾಲಿಬಾನ್ನಿಂದ ಸಹಾಯವೂ ಕೂಡ ಇದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ಭಯ ಇರೋದು. ಟಿಟಿಪಿಗೆ ಉತ್ತರಿಸಲಾಗದೆ ಹೈರಾಣಾಗಿ ಹೋಗಿದೆ ಪಾಕಿಸ್ತಾನ. ಅಮೆರಿಕಕ್ಕೆ ಏರ್ ಸ್ಪೇಸ್ ಕೊಟ್ಟಿದ್ದಕ್ಕೆ ಇರಾನ್ ಕೆರಳಿ ಹೋಗಿದೆ. ಒಂದ್ ಕೈ ನೋಡ್ಕೋತೀವಿ ಅಂತ ಹೇಳಿ IRGC ಪಡೆ ಹೇಳಿದೆ. ಇದೆಲ್ಲದರ ಮಧ್ಯೆ ಭಾರತ ಎಂಟ್ರಿ ಕೊಟ್ರೆ ಪಾಕ್ ಖತಮ್. ಪಾಕ್ ನಾಟಕ್ ಬಂದ್, ಖೇಲ್ ಖತಮ್ ಆಗುತ್ತೆ. ಪಾಕಿಸ್ತಾನ ವರ್ಸಸ್ 5 ಶತ್ರುಗಳು. ಪಾಪಿ ಪಾಕಿಸ್ತಾನಕ್ಕೆ ಶತ್ರುಗಳು ಒಬ್ಬರ ಇಬ್ಬರ, ಸುತ್ತಮುತ್ತ ಇರೋರೆಲ್ಲ ಶತ್ರುಗಳೇ. ಅಫ್ಘಾನಿಸ್ತಾನವೂ ಶತ್ರುನೇ, ಬಲಕ್ಕೆ ಎಡಕ್ಕೆ ನೆತ್ತಿ ಮೇಲೆ ಎಲ್ಲರೂ ಶತ್ರುಗಳೇ. ಪಾಕಿಸ್ತಾನದ ಒಳಗೂ ಇದೆ ದೊಡ್ಡ ಶತ್ರು ಸೈನ್ಯ. ಪಾಕಿಸ್ತಾನದ ಪೂರ್ವ ಭಾಗದಲ್ಲಿ ಭಾರತ ಸೇನೆ ಇದೆ. ಭಾರತ ಸಾಂಪ್ರದಾಯಿಕ ವೈರಿ ಬಿಡಿ. ಪಾಕಿಸ್ತಾನದ ನೆತ್ತಿ ಮೇಲಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಸೇನೆ ಕೂಡ ಪಾಕ್ ಅನ್ನ ಹೆಂಗ್ ಹೊಡೆದಾಕ್ಬೇಕು ಅಂತ ಕಾಯ್ತಾ ಇದೆ. ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿ ಇರಾನ್ ಸೇನೆ ಇದೆ. ಈಗ ಇರಾನ್ಗೂ ಪಾಕಿಸ್ತಾನಕ್ಕೂ ಆಗ್ ಬರಲ್ಲ. ಪಾಕ್ ಒಳಗಿದ್ದಾರೆ ಬಲೂಚ್ ಟಿಟಿಪಿ ಯೋಧರು. ಬಲೂಚ್ ಸ್ವತಂತ್ರ ಬಲೂಚ್ಗಾಗಿ ಅವ್ರ ನಿರಂತರ ಹೋರಾಟ ನಡೀತಾನೆ ಇದೆ.
ಸದ್ಯ ಪಾಕಿಸ್ತಾನವನ್ನ ಅಫ್ಘಾನ್ ಪಡೆ ಕಾಡ್ತಾ ಇದೆ. ಉತ್ತರಿಸಲಾಗದೆ ಒದ್ದಾಡ್ತಾ ಇದ್ದಾರೆ, ಓಡ್ತಿದ್ದಾರೆ ಪಾಕಿಸ್ತಾನಿ ಯೋಧರು. ಪಾಕಿಸ್ತಾನದ ಒಳಗಡೆ ಸೃಷ್ಟಿಯಾಗ್ತಾ ಇದೆ ಹೊಸ ದೇಶ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಬಲೂಚಿ ಸೈನಿಕರು. ಟಿಟಿಪಿ ಉಗ್ರರಿಗೆ ಪಾಕ್ ತಾಲಿಬಾನ್ನಿಂದ ಸಹಾಯವೂ ಕೂಡ ಇದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ಭಯ ಇರೋದು. ಟಿಟಿಪಿಗೆ ಉತ್ತರಿಸಲಾಗದೆ ಹೈರಾಣಾಗಿ ಹೋಗಿದೆ ಪಾಕಿಸ್ತಾನ. ಅಮೆರಿಕಕ್ಕೆ ಏರ್ ಸ್ಪೇಸ್ ಕೊಟ್ಟಿದ್ದಕ್ಕೆ ಇರಾನ್ ಕೆರಳಿ ಹೋಗಿದೆ. ಒಂದ್ ಕೈ ನೋಡ್ಕೋತೀವಿ ಅಂತ ಹೇಳಿ IRGC ಪಡೆ ಹೇಳಿದೆ. ಇದೆಲ್ಲದರ ಮಧ್ಯೆ ಭಾರತ ಎಂಟ್ರಿ ಕೊಟ್ರೆ ಪಾಕ್ ಖತಮ್, ಪಾಕ್ ನಾಟಕ್ ಬಂದ್, ಖೇಲ್ ಖತಮ್ ಆಗುತ್ತೆ. ಪಾಕಿಸ್ತಾನ ವರ್ಸಸ್ 5 ಶತ್ರುಗಳು. ಪಾಪಿ ಪಾಕಿಸ್ತಾನಕ್ಕೆ ಶತ್ರುಗಳು ಒಬ್ಬರ ಇಬ್ಬರ, ಸುತ್ತಮುತ್ತ ಇರೋರೆಲ್ಲ ಶತ್ರುಗಳೇ. ಅಫ್ಘಾನಿಸ್ತಾನವೂ ಶತ್ರುನೇ, ಬಲಕ್ಕೆ ಎಡಕ್ಕೆ ನೆತ್ತಿ ಮೇಲೆ ಎಲ್ಲರೂ ಶತ್ರುಗಳೇ. ಪಾಕಿಸ್ತಾನದ ಒಳಗೂ ಇದೆ ದೊಡ್ಡ ಶತ್ರು ಸೈನ್ಯ. ಪಾಕಿಸ್ತಾನದ ಪೂರ್ವ ಭಾಗದಲ್ಲಿ ಭಾರತ ಸೇನೆ ಇದೆ. ಭಾರತ ಸಾಂಪ್ರದಾಯಿಕ ವೈರಿ ಬಿಡಿ. ಪಾಕಿಸ್ತಾನದ ನೆತ್ತಿ ಮೇಲಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಸೇನೆ ಕೂಡ ಪಾಕ್ ಅನ್ನ ಹೆಂಗ್ ಹೊಡೆದಾಕ್ಬೇಕು ಅಂತ ಕಾಯ್ತಾ ಇದೆ. ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿ ಇರಾನ್ ಸೇನೆ ಇದೆ. ಈಗ ಇರಾನ್ಗೂ ಪಾಕಿಸ್ತಾನಕ್ಕೂ ಆಗ್ ಬರಲ್ಲ. ಪಾಕ್ ಒಳಗಿದ್ದಾರೆ ಬಲೂಚ್ ಟಿಟಿಪಿ ಯೋಧರು. ಬಲೂಚ್ ಸ್ವತಂತ್ರ ಬಲೂಚ್ಗಾಗಿ ನಿರಂತರ ಹೋರಾಟ ನಡೀತಾನೆ ಇದೆ. ಸದ್ಯ ಪಾಕಿಸ್ತಾನವನ್ನ ಅಫ್ಘಾನ್ ಪಡೆ ಕಾಡ್ತಾ ಇದೆ. ಉತ್ತರಿಸಲಾಗದೆ ಒದ್ದಾಡ್ತಾ ಇದ್ದಾರೆ, ಓಡ್ತಿದ್ದಾರೆ ಪಾಕಿಸ್ತಾನಿ ಯೋಧರು. ಪಾಕಿಸ್ತಾನದ ಒಳಗಡೆ ಸೃಷ್ಟಿಯಾಗ್ತಾ ಇದೆ ಹೊಸ ದೇಶ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಬಲೂಚಿ ಸೈನಿಕರು. ಟಿಟಿಪಿ ಉಗ್ರರಿಗೆ ಪಾಕ್ ತಾಲಿಬಾನ್ನಿಂದ ಸಹಾಯವೂ ಕೂಡ ಇದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ಭಯ ಇರೋದು. ಟಿಟಿಪಿಗೆ ಉತ್ತರಿಸಲಾಗದೆ ಹೈರಾಣಾಗಿ ಹೋಗಿದೆ ಪಾಕಿಸ್ತಾನ. ಅಮೆರಿಕಕ್ಕೆ ಏರ್ ಸ್ಪೇಸ್ ಕೊಟ್ಟಿದ್ದಕ್ಕೆ ಇರಾನ್ ಕೆರಳಿ ಹೋಗಿದೆ. ಒಂದ್ ಕೈ ನೋಡ್ಕೋತೀವಿ ಅಂತ ಹೇಳಿ IRGC ಪಡೆ ಹೇಳಿದೆ. ಇದೆಲ್ಲದರ ಮಧ್ಯೆ ಭಾರತ ಎಂಟ್ರಿ ಕೊಟ್ರೆ ಪಾಕ್ ಖತಮ್, ಪಾಕ್ ನಾಟಕ್ ಬಂದ್, ಖೇಲ್ ಖತಮ್ ಆಗುತ್ತೆ. ಪಾಕಿಸ್ತಾನ ವರ್ಸಸ್ 5 ಶತ್ರುಗಳು. ಪಾಪಿ ಪಾಕಿಸ್ತಾನಕ್ಕೆ ಶತ್ರುಗಳು ಒಬ್ಬರ ಇಬ್ಬರ, ಸುತ್ತಮುತ್ತ ಇರೋರೆಲ್ಲ ಶತ್ರುಗಳೇ. ಅಫ್ಘಾನಿಸ್ತಾನವೂ ಶತ್ರುನೇ, ಬಲಕ್ಕೆ ಎಡಕ್ಕೆ ನೆತ್ತಿ ಮೇಲೆ ಎಲ್ಲರೂ ಶತ್ರುಗಳೇ. ಪಾಕಿಸ್ತಾನದ ಒಳಗೂ ಇದೆ ದೊಡ್ಡ ಶತ್ರು ಸೈನ್ಯ. ಪಾಕಿಸ್ತಾನದ ಪೂರ್ವ ಭಾಗದಲ್ಲಿ ಭಾರತ ಸೇನೆ ಇದೆ. ಭಾರತ ಸಾಂಪ್ರದಾಯಿಕ ವೈರಿ ಬಿಡಿ. ಪಾಕಿಸ್ತಾನದ ನೆತ್ತಿ ಮೇಲಿದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಸೇನೆ ಕೂಡ ಪಾಕ್ ಅನ್ನ ಹೆಂಗ್ ಹೊಡೆದಾಕ್ಬೇಕು ಅಂತ ಕಾಯ್ತಾ ಇದೆ. ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿ ಇರಾನ್ ಸೇನೆ ಇದೆ. ಈಗ ಇರಾನ್ಗೂ ಪಾಕಿಸ್ತಾನಕ್ಕೂ ಆಗ್ ಬರಲ್ಲ. ಪಾಕ್ ಒಳಗಿದ್ದಾರೆ ಬಲೂಚ್ ಟಿಟಿಪಿ ಯೋಧರು. ಬಲೂಚ್ ಸ್ವತಂತ್ರ ಬಲೂಚ್ಗಾಗಿ ನಿರಂತರ ಹೋರಾಟ ನಡೀತಾನೆ ಇದೆ. ಸದ್ಯ ಪಾಕಿಸ್ತಾನವನ್ನ ಅಫ್ಘಾನ್ ಪಡೆ ಕಾಡ್ತಾ ಇದೆ. ಉತ್ತರಿಸಲಾಗದೆ ಒದ್ದಾಡ್ತಾ ಇದ್ದಾರೆ, ಓಡ್ತಿದ್ದಾರೆ ಪಾಕಿಸ್ತಾನಿ ಯೋಧರು. ಪಾಕಿಸ್ತಾನದ ಒಳಗಡೆ ಸೃಷ್ಟಿಯಾಗ್ತಾ ಇದೆ ಹೊಸ ದೇಶ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಬಲೂಚಿ ಸೈನಿಕರು. ಟಿಟಿಪಿ ಉಗ್ರರಿಗೆ ಪಾಕ್ ತಾಲಿಬಾನ್ನಿಂದ ಸಹಾಯವೂ ಕೂಡ ಇದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ಭಯ ಇರೋದು. ಟಿಟಿಪಿಗೆ ಉತ್ತರಿಸಲಾಗದೆ ಹೈರಾಣಾಗಿ ಹೋಗಿದೆ ಪಾಕಿಸ್ತಾನ. ಅಮೆರಿಕಕ್ಕೆ ಏರ್ ಸ್ಪೇಸ್ ಕೊಟ್ಟಿದ್ದಕ್ಕೆ ಇರಾನ್ ಕೆರಳಿ ಹೋಗಿದೆ. ಒಂದ್ ಕೈ ನೋಡ್ಕೋತೀವಿ ಅಂತ ಹೇಳಿ IRGC ಪಡೆ ಹೇಳಿದೆ. ಇದೆಲ್ಲದರ ಮಧ್ಯೆ ಭಾರತ ಎಂಟ್ರಿ ಕೊಟ್ರೆ ಪಾಕ್ ಖತಮ್, ಪಾಕ್ ನಾಟಕ್ ಬಂದ್, ಖೇಲ್ ಖತಮ್ ಆಗುತ್ತೆ.